ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಅಂದ್ರೆ 9 ರಾತ್ರಿಗಳು ಎಂಬರ್ಥ. ಈ 9 ದಿನಗಳವರೆಗೂ ನಾವು ದುರ್ಗಾ ದೇವಿಯನ್ನ ಹಾಗೂ ಆಕೆಯ 9 ವಿವಿಧ ರೂಪಗಳನ್ನ ಪೂಜಿಸ್ತೇವೆ. ಅದೇ ರೀತಿ ಒಂದೊಂದು ದಿನ ಒಂದೊಂದು ಬಣ್ಣವನ್ನ ಧರಿಸಲಾಗುತ್ತೆ. ಅದರ ಹಿಂದಿನ ಕಾರಣವೇನು? ನವರಾತ್ರಿಯ ಮೊದಲ ದಿನ ದುರ್ಗಾ ದೇವಿಯನ್ನ ಪೂಜೆಗೆ ಆಹ್ವಾನಿಸುವಂತಹ ಘಟ ಸ್ಥಾಪನೆ ನಡೆಯುತ್ತೆ. ಮೊದಲನೇ ದಿನ ಬಿಳಿ ಬಟ್ಟೆ ಧರಿಸಿ ಪೂಜೆ ಮಾಡಲಾಗುತ್ತೆ. ಕಾರಣ ತಾಯಿ ಶೈಲಪುತ್ರಿ ದೇವಿಗೆ ಸಮರ್ಪಿತವಾದ ದಿನವಾಗಿದೆ. ಹಾಗಾದ್ರೆ ಯಾರ್ ಈ ಶೈಲಪುತ್ರಿ? ಪೌರಾಣಿಕ ಕಥೆಗಳ ಪ್ರಕಾರ ಶೈಲಪುತ್ರಿಯು ಪರ್ವತ ರಾಜನಾದ ಹಿಮವಂತನ ಪುತ್ರಿ. ಈ ದೇವಿಯು ಸತಿ ದೇವಿಯ ಪುನರ್ಜನ್ಮ ಅಂತ ಸಹ ಹೇಳಲಾಗುತ್ತೆ. ಅವಳು ನಂದಿ ಅಂದ್ರೆ ಗೌರಿಯ ಸಹಿತ ನಂದೀಶ್ವರನ ಮೇಲೆ ಕುಳಿತುಕೊಂಡಿರ್ತಾಳೆ. ಒಂದು ಕೈಯಲ್ಲಿ ತ್ರಿಶೂಲ ಮತ್ತು ಇನ್ನೊಂದು ಕೈಯಲ್ಲಿ ಕಮಲವನ್ನ ಹಿಡ್ಕೊಂಡಿರ್ತಾಳೆ. ತನ್ನ ಭಕ್ತರಿಗೆ ಶಕ್ತಿ, ಧೈರ್ಯ ಮತ್ತು ಯಶಸ್ಸನ್ನ ಕರುಣಿಸ್ತಾಳೆ ಅಂತ ನಂಬಲಾಗುತ್ತೆ. ಹೀಗಾಗಿ ಮೊದಲ ದಿನ ಈಕೆಯನ್ನ ಪೂಜಿಸಲಾಗುತ್ತೆ.